ಯಾಕೆ ಹೀಗೆ ಆಡ್ತಿದೀಯಪ್ಪ ನೀನು? ನಿದ್ದೆ ಬಂದಿಲ್ಲ ಶಾಂತಮ್ಮ, ಅಷ್ಟೇ. ಇಲ್ಲ, ನನ್ಗೆ ನಂಬೋಕೆ ಆಗ್ತಿಲ್ಲ. ನಿದ್ದೆ ಮಾಡದೆ ನಿನ್ನ ಆರೋಗ್ಯ ಹಾಳಾಗುತ್ತಪ್ಪ. ಜಯಂತ್, ನನ್ನ ಮಾತು ಕೇಳು. ಜಯಂತ್, ನೀನು ತುಂಬ ಬದಲಾಗಿದೆಯಾ. ನಿನ್ನಲ್ಲಿ ತುಂಬ ಬದಲಾವಣೆ ಕಾಣಿಸ್ತಿದೆ. ನಿನ್ಗೇನಾದರೂ ದೆವ್ವ ಮೆಟ್ಕೊಂಡಿದೀಯಾ? ಅಥವಾ ಡಾಕ್ಟ್ರ್ ಹೇಳಿದ್ರಲ್ಲ, ಆ ರೋಗ ಏನಾದರೂ ಸೇರ್ಕೊಳ್ತಾ ಇದೆಯಾ? ನನಗೊಂದು ಅರ್ಥ ಆಗ್ತಿಲ್ಲಪ್ಪ. ಬಾ, ಯಾವುದಕ್ಕೂ ಡಾಕ್ಟ್ರ್ ಹತ್ರ ಹೋಗೋಣ ಬಾ. ನನ್ನ ಕೈ ಬಿಡಿ ನೀವೆಲ್ಲರೂ ಸೇರ್ಕೊಂಡು ನಾನು ಹುಚ್ಚ, ಜಯಂತಂಗೆ ಮತ್ತೆ ಹುಚ್ಚಿಡಿದಿದೆ ಅಂತ ಮಾಡ್ತೀರಾ? ಇಲ್ಲ, ನನಗೇನೂ ಆಗಿಲ್ಲ ಶಾಂತಮ್ಮ, ನಾನು ನಾರ್ಮಲ್ ಆಗಿದ್ದೀನಿ. ಕೈ ಮಾತ್ರ ಕ್ಲೀನ್ ಆಗಬೇಕಷ್ಟೇ. ನೀನೇನು ಹೇಳಿದ್ರು ನಾನು ನಂಬಲ್ಲ. ಬಾ, ಒಂದ್ಸರಿ ಡಾಕ್ಟರ್ ನೋಡೋಣ. ಬಾ. ಹೇಳೋದಿಲ್ಲ ಶಾಂತಮ್ಮ. ಏನು ಬಾವ ಹೀಗಾಗೋಯ್ತು? ಹೇಗೋ ಆ ಲಾರಿ ಸಿಕ್ಕಿದೆ, ಡ್ರೈವರ್ ಸಿಕ್ಕಿದ್ದಾನೆ ಅಂತ ನಾವು ಸಿದ್ದು ಅವ್ರನ್ನ ಹೊರಗೆ ಕರ್ಕೊಂಡ್ಬರ್ಬೋದಾಗಿತ್ತು. ಆದರೆ ಈಗ ಬೇರೆ ಏನು ದಾರಿ ಇದೆ? ನಾನು ಅದನ್ನೇ ಯೋಚನೆ ಮಾಡ್ತಾವನಿ ಕಣವ. ಬಾವ, ಆ ಡ್ರೈವರ್ ಇದ್ದಕ್ಕಿದ್ದಾಗೆ ಹೇಗೆ ಸಾಯಕ್ಕೆ ಸಾಧ್ಯ? ಇದೆಲ್ಲದ್ರ ಹಿಂದೆ ಯಾರೋ ಇದ್ದಾರೆ ಅಂತ ನೀವು ಹೇಳ್ತಿದ್ರಿ. ನನಗೂ ಹಾಗೆ ಅನ್ನಿಸ್ತಿದೆ. ಅವ್ರಿಗೇನಾದರೂ ನಮಗೆ ಸಾಕ್ಷಿ ಸಿಕ್ಕಿದೆ ಅಂತ ಗೊತ್ತಾಯ್ತಾ? ಅವ್ರಿಗೇನಾದರೂ ನಮ್ಮ ಮೇಲೆ ಡೌಟ್ ಬಂತಾ? ನಾವು ಆ ಡ್ರೈವರ್ ಮನೆಗೂ ಹೋಗಿದ್ದು, ಆ ಲಾರಿನೂ ಹುಡುಕಿದೀವಿ. ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದಿರ್ಬೋದು ಕಣವ. ನನಗೆ ಯಾಕೋ ತುಂಬ ಬಲವಾಗಿ ಅನ್ನಿಸ್ತಿದೆ ಭಾವ. ಇದೆಲ್ಲದ್ರ ಹಿಂದೆ ಯಾರೋ ಇದ್ದಾರೆ, ಬೇಕು ಅಂತ ಇದೆಲ್ಲ ಮಾಡ್ತಿದ್ದಾರೆ. ಸಿದ್ದು ಅವ್ರನ್ನ ಸಿಕ್ಕಾಕ್ಸಕ್ಕೆ ಹೀಗೆ ಮಾಡ್ತಿದ್ದಾರೆ. ಅದ್ಯಾರು ಅಂತ ನಾವು ಕಂಡುಹಿಡಿಬೇಕು ಭಾವ. ಆ ಡ್ರೈವರ್ ಸತ್ತಿದ್ದು ಸಹಜ ಅಂತ ಅನ್ನಿಸ್ತಿಲ್ಲ. ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲ ಕಣವ, ಅವನು ಜಾಸ್ತಿ ಕುಡಿದ್ಬಿಟ್ಟು ಲಾರಿ ಎತ್ತವನೆ, ಅದಕ್ಕೆ ಎಲ್ಲೋ ಗುದ್ಕೊಂಡು ಸತ್ತವನ್ ಕಣವ, ಅಷ್ಟೇಯ. ಅಷ್ಟೆಲ್ಲ ಕುಡ್ದಾದ್ಮೇಲೆ ಯಾರಾದರೂ ಲಾರಿ ಓಡಿಸ್ತಾರ ಹೇಳಿ ಭಾವ? ಇಲ್ಲ ಭಾವ, ಇದನ್ನ ಯಾರೋ ಮಾಡಿಸಿದ್ದಾರೆ. ಅದ್ಯಾರು ಅಂತ ನಾವು ಕಂಡು ಹಿಡಿದೆ ಹೋದ್ರೆ ಸಿದ್ದು ಅವ್ರನ್ನ ಹೊರಗೆ ಕರ್ಕೊಂಡ್ಬರೋದು ತುಂಬಾ ಕಷ್ಟ ಆಗುತ್ತೆ. ಹೋಗನವ, ನೀವ್ ಹೇಳೋದು ಸರಿನೆಯ. ನಾವು ಅವನ್ನ ಹುಡುಕಿದೀವಿ, ಆ ಲಾರಿನೆಲ್ಲ ಹುಡುಕಿರೋದು ಅವ್ರಿಗೆ ಗೊತ್ತಾಗದೆ ಇವನೇನಾದ್ರೂ ಸಿಕ್ಕಾಕೊಂಡ್ರೆ ನಮ್ ಕೂತ್ಕೆಗೆ ಬರ್ತದೆ ಅಂತ ಪ್ಲಾನ್ ಮಾಡಿ ಅವನ್ನ ಸಾಯಿಸೋರೆ ಕಣವ. ಆದಷ್ಟು ಬೇಗನೆ ನಮ್ ಸಿದ್ದುನ ಈ ಚಕ್ರವ್ಯೂಹದೊಳಗಿಂದ ಆಚೆ ತರಬೇಕು ಕಣವ. ನಾವೇನಾದ್ರೂ ಮಾಡಿ ಅವ್ರನ್ನ ಹೊರಗೆ ಕರ್ಕೊಂಡ್ಬರ್ಬೇಕು ಭಾವ. ನೀವೇನು ಚಿಂತೆ ಮಾಡಬೇಡಿ ಕಣವ, ನಾನು ಪ್ರೈವೇಟ್ ಗೂಢಾಚಾರಿಗಳನ್ನಾರು ಇಟ್ಟು ಅವ್ರನ್ನ ಹುಡುಕಿಸ್ತೀನಿ, ಬಿಡುವುದಿಲ್ಲ. ನನ್ನ ಕಾರ್ಯಕ್ಕೆ ಬಂದು ಅತ್ತೆಯಾಗಿ ನನ್ನ ಮಗನ್ಗೆ ಏನ್ ಶಾಸ್ತ್ರ ಮಾಡ್ಬೇಕೋ ಮಾಡ್ಬೇಕು. ಬರ್ದೇ ಇದ್ಬೇಡ. ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ, ಎಲ್ಲಾರನ್ನೂ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ನೀನ್ ನಮ್ಮ ಮನೆಗೆ ಬಂದ್ರೆ ನಿನಗೆ ನಾನು ಕೊಡ್ಬೇಕಾಗಿರೋ ಉಡುಗೊರೆ ನಿನ್ಗಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ರು ರೀ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಇದು ಕನ್ಸೋ ನನ್ಸೋ ಅಂತ. ಲಕ್ಷ್ಮಿ, ನೀನು ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯಲ್ಲ, ಅದಕ್ಕೆ ಹೀಗಾಗ್ತಾ ಇದೆ. ಏನೋ ಗೊತ್ತಿಲ್ಲ ರೀ, ಅವರು ನನ್ನ ಅಕ್ಕಪಕ್ಕನೇ ಎಲ್ಲೋ ಕೂತಿದ್ದಾರೆ, ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅನ್ಸತ್ತೆ. ಅದೇ ಇದು ಕನ್ಸ ನಿಜನಾ ಒಂದು ಅರ್ಥ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೋ ಲಕ್ಷ್ಮಿ. ಈ ತರ ತುಂಬಾ ಜನ ಹೇಳ್ತಾರೆ, ನಾವು ಯಾರನ್ನ ತುಂಬಾ ಪ್ರೀತಿಸ್ತಿರ್ತೀವಿ, ಅವ್ರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿರ್ತೀವಿ, ಅಂಥವ್ರು ಹೋದಾಗ ಹೀಗೆಲ್ಲ ಆಗತ್ತೆ ಅಂತ ಹೇಳ್ತಾರೆ. ನಾವೇನ್ ಮಾಡಕ್ಕಾಗತ್ತೆ? ಇದೆಲ್ಲ ನಮ್ಮ ಕೈಯಿಂದ ಮೀರಿದ್ದಂಥದ್ದಲ್ವಾ? ನೋಡು, ಮನಸ್ಸನ್ನ ಒಂದ್ ಸ್ವಲ್ಪ ಬೇರೆ ಕಡೆ ಹಾಕು. ಆಗಿದ್ದಾಗೋಯ್ತು. ಆ ಮನೆ ಮಗಳಾಗಿ ಅಳಿಯಾಗಿ ಸಂಪ್ರದಾಯದ ಪ್ರಕಾರ ನಾವೇನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅತ್ತೆ ಸಾಕು. ಒಂದು ತುತ್ತು ಬೇಡ. ಎಲ್ಲೋಗಿದ್ದೆ ರವಿ? ಇಲ್ಲ, ಸ್ವಲ್ಪ ಕೆಲಸ ಇತ್ತು, ಹೊರಗೋಗಿದ್ದೆ. ಏನ್ ಇತ್ತೀಚೆಗೆ ತುಂಬಾನೇ ಓಡಾಡ್ತಾ ಇದೆಯಾ? ಮನೇಲೇ ಇರಲ್ಲ, ಯಾಕೋ ಬದಲಾಗಿದ್ಯಾ ಅಂತ ಅನ್ನಿಸ್ತಿದೆ. ಏನ್ ಮತ್ತೆ ಹಳೆ ಕೆಲಸ ಏನಾದ್ರೂ ಶುರು ಹಚ್ಕೊಂಡ್ಯಾ ಹೇಗೆ? ಯಾಕೆ ಹೀಗೆ ಹೇಳ್ತಿದ್ದೆ ಬಂಗಾರಿ? ನಾನೇನ್ ಮಾಡಿದೆ? ನೀನ್ ತುಂಬಾ ಬದಲಾಗಿದ್ಯಾ ರವಿ. ನಾನು ಎಷ್ಟು ಬೇಡ ಅಂತ ಹೇಳಿದ್ರು ಮತ್ತೆ ಸಿದ್ದು ಮೇಲೆ ಕಂಪ್ಲೇಂಟ್ ಕೊಟ್ಟೆ. ಅಣ್ಣ ಅಮ್ಮ ತೀರ್ ಹೋಗಿ 1 ವರ್ಷದ ಮೇಲಾಯ್ತು. ಈಗ ಮತ್ತೆ ಕೇಸ್ನ ರೀಓಪನ್ ಮಾಡ್ಸೋ ಅಂತದ್ ಏನಿತ್ತು? ಏನಾಗಿದೆ ನಿನ್ಗೆ? ಯಾಕೆ ಹೀಗ್ ಮಾಡ್ತಿದ್ಯಾ?
ನೀನೇ ಹೀಗೆ ಹೇಳ್ತಿದ್ಯಾ? ನಮ್ಮ ಅತ್ತೆ ಭಾವ ಎಷ್ಟು ಒಳ್ಳೆಯವರು. ಅವ್ರ ಸಾವಿಗೆ ನ್ಯಾಯ ಕೊಡ್ಸೋದು ಬೇಡವಾ? ಅವಳ ಮುಖ ನೋಡು, ಅವಳ ಮುಖ ನೋಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಇದ್ರ ವಿಷಯವಾಗಿ ಸ್ವಲ್ಪ ಓಡಾಡ್ತಿದ್ದೀನಿ ಅಷ್ಟೇ. ನೀನು ನೋಡಿದ್ರೆ ಹೀಗೆ ಮಾತಾಡ್ತಿದ್ಯಾ. ಆದ್ರೂ ನೀನ್ ಎಲ್ಲಿ ಹೋಗ್ತೀಯಾ ಏನ್ ಮಾಡ್ತೀಯಾ ಅಂತ ಒಂದು ಗೊತ್ತಾಗದೆ ಇರೋಷ್ಟು ಓಡಾಟನ, ನನಗೆ ಟೈಮ್ ಕೊಡದೆ ಇರೋಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ? ಬಂಗಾರಿ, ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ನನಗೆ ಅತ್ತೆ ಭಾವನೆ ಕಾಣಿಸ್ತಿದ್ದಾರೆ. ಅದು ಅವ್ರು ಕನ್ಸಲ್ಲಿ ಬರೋಕ್ಕೆ ಶುರು ಮಾಡಿದ್ಮೇಲಂತೂ ನಂಗೆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಅವ್ರು ಸಾಯ್ಬೇಕಿದ್ರೆ ಅದು ಎಷ್ಟು ನೊಂದು ಜೀವ ಬಿಟ್ರೇನೋ. ಅವ್ರು ಬದುಕಿದ್ದಾಗಂತೂ ನನ್ನಿಂದ ಏನೂ ಉಪಯೋಗ ಆಗಿಲ್ಲ. ಅದಕ್ಕೆ ಅವ್ರು ಸತ್ತ ಮೇಲಾದರೂ ಅವ್ರ ಸಾವಿಗೆ ನ್ಯಾಯ ಕೊಡಿಸಿ ಅವ್ರ ಆತ್ಮಗೆ ಶಾಂತಿ ಕೊಡಿಸೋಣ ಅಂತ ಯೋಚನೆ ಮಾಡ್ತಿದ್ದೀನಿ, ಹೋರಾಡ್ತಾ ಇದ್ದೀನಿ. ಅಲ್ಲ, ನನಗೆ ಈಗ ಅನ್ನಿಸ್ತಿದೆ, ನೀನು ಅವ್ರ ಮಗಳು, ನಿಂಗೇನೋ ಅನ್ನಿಸ್ತಾ ಇಲ್ವಾ? ಅವ್ರ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ನನಗಂತೂ ರಕ್ತ ಕುದೀತಾ ಇದೆ. ನಿಮ್ಮ ಮಗುನ ಅನಾಥ ಮಾಡಿದವನು ಆರಾಮಾಗಿ ಓಡಾಡ್ಕೊಂಡಿದ್ದಾನಂದ್ರೆ ನಾ ಬದುಕಿದ್ದು ಪ್ರಯೋಜನ ಇಲ್ಲ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುತ್ತಲ್ವಾ, ಆಗ ನನ್ನ ಈ ಹೋರಾಟಕ್ಕೊಂದು ಅರ್ಥ ಇರುತ್ತೆ. ಆಗ ನಿಂಗೆ ನಾನು ಏನು ಅಂತ ಗೊತ್ತಾಗುತ್ತೆ.